ನಿಮಗೆ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಬೇಕಾಗಿರೋದು ಅಲ್ಲಿ ಜನಸಂಖ್ಯೆ, ನಿಮ್ಮ ಯುವ ಸಮೂಹ, ಜೊತೆಗೆ ಈ ಹೋರಾಟವನ್ನ ಬೆಂಬಲಿಸಲಿಕ್ಕೆ ಬೇಕಾದಂತ ಒಂದಷ್ಟು ಮೆಂಬರ್ಸ್ ಬೇಕಾಗಿರ್ತಾರೆ. ಟೂಲ್ಸ್ ಏನಕ್ಕೆ ಬೇಕು? ಮೆಕ್ಯಾನಿಕ್ ಶಾಪ್ ಓಪನ್ ಮಾಡ್ತಾ ಇದ್ದೀರಾ, ಗ್ಯಾರೇಜ್ ಓಪನ್ ಮಾಡ್ತಾ ಇದ್ದೀರಾ. ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಕೂರ್ಗ್ ಬಸ್ನ ಈ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಕಿಶೋರ್ ರೈ ಕತ್ತಲೆಕಾಡು. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಆಪ್ಷನ್ ಇದೆ, ಜಾಯಿನ್ ಆಗಿ ನಮ್ಮ ಯೂಟ್ಯೂಬ್ ಮೆಂಬರ್ಶಿಪ್ ಅನ್ನು ಕೂಡ ತೆಗೆದುಕೊಳ್ಬಹುದು. ಈಗೊಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ನಾನು ಮಾತಾಡ್ಲಿಕ್ಕಾಗಿ ಬಂದಿದ್ದೇನೆ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತೇ ಇದೆ, ದೇಶಾದ್ಯಂತ ನೀಟ್ ಅಕ್ರಮ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ದೊಡ್ಡ ಮಟ್ಟಿಗಿನ ಪ್ರತಿಭಟನೆ ಆಗ್ತಾ ಇದೆ, ಹೋರಾಟ ಆಗ್ತಾ ಇದೆ. ದೆಹಲಿಯ ಜಂತರ್ ಮಂತರ್ ನಲ್ಲಿ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ಸಾವಿರಾರು ಮಂದಿ ಯುವಕರು ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡುವಂತಹ ಅಧಿಕಾರ, ಅವಕಾಶ ನಮ್ಮ ಸಂವಿಧಾನ ನಮಗೆ ಕಲ್ಪಿಸಿಕೊಟ್ಟಿದೆ. ಜೊತೆಗೆ ಇದು ಪ್ರತಿಭಟನೆ ಮಾಡ್ಬೇಕಾದಂತಹ ವಿಚಾರ ಕೂಡ. ಯಾಕಂತ ಹೇಳಿದ್ರೆ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ಹಗಲು ರಾತ್ರಿ ನಿದ್ದೆಗೆಟ್ಟು ಓದಿರ್ತಾರೆ ಒಂದು ನೀಟ್ ಪರೀಕ್ಷೆಗಾಗಿ. ನಮ್ಮ ಭವಿಷ್ಯದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಅಲ್ಲಿ ಅನ್ಯಾಯ ಆಯಿತು ಅಂದ ಕ್ಷಣ ಸಹಜವಾಗಿ ಪ್ರತಿಭಟಿಸಬೇಕು. ಆ ನಿಟ್ಟಿನಲ್ಲಿ ಪ್ರತಿಭಟನೆ ಕೂಡ ಆಗ್ತಾ ಇದೆ. ಇದರ ಜೊತೆಗೆ ಈ ಪ್ರತಿಭಟನೆಯನ್ನ, ಈ ಅವಕಾಶವನ್ನ, ಈ ಸಂದರ್ಭವನ್ನ ಬಳಸ್ಕೊಂಡು ಒಂದಷ್ಟು ಮಂದಿ ತಮ್ಮ ತೀಟೆ ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸ್ಪೆಷಲ್ ಈಗ ನಾನು ಕೊಡಗಿನ ವಿಚಾರವಾಗಿ ಮಾತಾಡ್ತಾ ಇದ್ದೇನೆ. ಕೊಡಗಿನಲ್ಲಿ ಈ ಪ್ರತಿಭಟನೆಯ ವಿಚಾರವನ್ನ ಇಟ್ಟುಕೊಂಡು ಜನರ ದಿಕ್ಕು ತಪ್ಪಿಸೋದಕ್ಕೆ, ಜನರನ್ನ ಬೇರೆ ದಿಕ್ಕಿನತ್ತ ಸೆಳೆಯೋದಕ್ಕಾಗಿ ಪ್ರಯತ್ನ ಆಗ್ತಾ ಇದೆ ಅನ್ನೋಂತಹ ಆಘಾತಕಾರಿ ವಿಚಾರ ಬೆಳಕಿಗೆ ಬರ್ತಾ ಇದೆ. ನಾವು ನೀವೆಲ್ಲ ಗಂಭೀರವಾಗಿ ಯೋಚಿಸಬೇಕಾದಂತಹ ವಿಚಾರ. ಜೊತೆಗೆ ಯುವ ಜನತೆ, ನಾವು ಯಾರು ಪ್ರತಿಭಟನೆಗೆ ಬೆಂಬಲ ಕೊಡ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದೇವೆ, ಅವರು ಯೋಚಿಸಿ ಮುಂದಡಿ ಇಡಬೇಕಾದಂತಹ ವಿಚಾರವನ್ನ ನಿಮ್ಮೆದುರಿಗೆ ಹಂಚಿಕೊಳ್ತಾ ಇದ್ದೇನೆ. ಈ ಹಿಂದೆ ಕೂಡ ಅನೇಕ ಬಾರಿ ನೋಡಿದ್ದೇವೆ, ಒಂದು ಕೆಲವು ಭಾವನಾತ್ಮಕ ವಿಚಾರವನ್ನ ಇಟ್ಟುಕೊಂಡು ಜನರನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನಗಳು ಆಗಿದ್ದನ್ನ, ಜೊತೆಗೆ ಆಗಿ ಅದಕ್ಕೆ ತಕ್ಕ ಶಾಸ್ತಿಯನ್ನು ಕೂಡ ಅನುಭವಿಸಿದ್ದಾರೆ. ಅದು ಧರ್ಮದ ವಿಚಾರ ಇರ್ಬೋದು, ಜಾತಿಯ ನಡುವಿನ ಸಂಘರ್ಷದ ವಿಚಾರ ಇರ್ಬೋದು, ಅಥವಾ ಬೇರೆ ಸೂಕ್ಷ್ಮ ವಿಚಾರಗಳಿರ್ಬೋದು. ಈಗ ಮತ್ತೊಮ್ಮೆ ಇದೇ ರೀತಿಯಾದಂತಹ ವಿಚಾರ, ನಾನು ಯಾಕಾಗಿ ಈ ವಿಚಾರವನ್ನ ಹೇಳ್ತಾ ಇದ್ದೇನೆ ಅಂತ ಹೇಳ್ಬಿಡ್ತೇನೆ ನಿಮಗೆ. ಒಂದೆರಡು ದಿನದ ಹಿಂದೆ ಈ ಹೋರಾಟಕ್ಕೆ ಬೆಂಬಲ ಕೊಡುವ ನಿಟ್ಟಿನಲ್ಲಿ ಒಂದು ವಾಟ್ಸಪ್ ಗ್ರೂಪ್ ರಚನೆ ಆಗುತ್ತೆ, ವಾಯ್ಸ್ ಆಫ್ ಯೂತ್ ಕೊಡಗು ಅಂತ. ಅದು ಯಾರು ಮಾಡಿದ್ರು ಅನ್ನೋದೆಲ್ಲ ಗೊತ್ತಿಲ್ಲ, ಬಟ್ ಒಂದು ಗ್ರೂಪ್ ಮಾಡಿದ್ದಾರೆ. ಸಹಜ, ಗ್ರೂಪ್ ಮಾಡೋ ಅವಕಾಶ ಇದೆ. ಪ್ರತಿಭಟನೆಗೆ ಆಕ್ರೋಶ ವ್ಯಕ್ತವಾಗಬೇಕು, ಜೊತೆಗೆ ಜನ ಸೇರ್ಬೇಕು, ಜನರನ್ನ ಒಂದುಗೂಡಿಸಬೇಕು, ಒಂದೇ ವೇದಿಕೆಯಲ್ಲಿ ಸೇರಿಸಬೇಕು ಅಂದಾಕ್ಷಣ ನಾವು ಎಲ್ಲರನ್ನ ಪರಸ್ಪರ ನೇರವಾಗಿ ಭೇಟಿಯಾಗಿ ಮಾತಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗಿನ ದಿನಮಾನದಲ್ಲಿ ಸಹಜವಾಗಿ ನಮಗೆ ಸಹಕಾರ ಕೊಡ್ತಾ ಇರೋದು ವಾಟ್ಸ್ಆಪ್ ನಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು. ಇಲ್ಲೂ ಕೂಡ ಅಂತಹ ಗ್ರೂಪ್ ಅನ್ನ ಮಾಡ್ಕೊಂಡಿದ್ದಾರೆ. ಗ್ರೂಪ್ ತಪ್ಪಂತ ನಾನು ಹೇಳ್ತಾ ಇಲ್ಲ. ಆ ಗ್ರೂಪ್ ನಲ್ಲಿ ಆಗ್ತಿರುವಂತಹ ಸಂಭಾಷಣೆ ಇದೆಯಲ್ಲ, ಅದು ನಮ್ಮನ್ನ ಆತಂಕಕ್ಕೆ ಈಡು ಮಾಡ್ತಾ ಇದೆ. ಎಲ್ರೂ ಅಲ್ಲ, ಕೆಲವು ಕ್ರಿಮಿಗಳು ಮಾಡ್ತಾ ಇರುವಂತಹ ಮೆಸೇಜ್ಗಳು ಅದರಲ್ಲಿ ನೋಡಿ. ಅದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಚರ್ಚೆ ಆಗ್ತಾ ಇದೆ. ದಿಸ್ ಗ್ರೂಪ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ಇದರ ಬಗ್ಗೆ, ನೀಟ್ ಅಕ್ರಮದ ವಿರೋಧಿಸಿ ಪ್ರತಿಭಟನೆ ಮಾಡೋದಕ್ಕಾಗಿ ಈ ಗ್ರೂಪ್ ಅನ್ನ ಮಾಡ್ಕೊಂಡಿರೋದು. ಅಲ್ಲಿ ಪ್ರತಿಭಟನೆ ಕುರಿತಾಗಿ ಹೋರಾಟ ರೂಪುಗೊಳ್ಳೋದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇರುತ್ತೆ. ಆ ಮಧ್ಯದಲ್ಲಿ ಒಬ್ಬಾತ, ಬ್ರೋ ಸೇಫ್ಟಿಗೆ ಟೂಲ್ಸ್ ಏನು ಬೇಡ ಅಲ್ವಾ ಅಂತ ಕೇಳ್ತಾನೆ. ನಮ್ದು ಸ್ವಲ್ಪ ಬಾಯ್ಸ್ ಇದಾರೆ ಬ್ರೋ, ಆಡ್ ಮಾಡೋದಾ ಅಂತ. ಅದಾದ ನಂತರ ಟೂಲ್ಸ್ ಎಷ್ಟು ಬೇಕು ಅಂತ ಇನ್ನೊಬ್ಬ ಕೇಳ್ತಾನೆ. ಟೂಲ್ಸ್ ಏನು ಬೇಡ ಅಲ್ವಾ ಅಂತ ಕೇಳಿರ್ತಾನಲ್ಲ, ಅದಕ್ಕೆ ರಿಪ್ಲೈ ಆಗಿ ಇನ್ನೊಬ್ಬ ಕೇಳ್ತಾನೆ, ಟೂಲ್ಸ್ ಎಷ್ಟು ಬೇಕು ಅಂತ. ಪುನಃ ಆತನೇ ಕೇಳ್ತಾನೆ, ಮೊದಲು ಮೆಸೇಜ್ ಮಾಡ್ದಾತ, ಸೇಫ್ಟಿಗೆ ತಗೋಬೇಕಾ ಅನ್ನುವಂತ ಪ್ರಶ್ನೆಯನ್ನ ಆತ ಕೇಳ್ತಾನೆ. ಅಲ್ಲಿ ಇನ್ನೊಬ್ಬ ರಿಪ್ಲೈ ಹಾಕ್ತಾರೆ, ದಯವಿಟ್ಟು ಅದೆಲ್ಲ ಬೇಡ ಬಾಯ್ಸ್, ಡಿಸಿಪ್ಲಿನ್ ಆಗಿ ಮಾಡುವ ಅಂತ. ಇವರು ಸ್ವಲ್ಪ ಉದ್ದೇಶದ ಪರವಾಗಿ ಹೋಗ್ತಾ ಇರೋದು ನಾನು ಅನ್ಕೊಳ್ತೇನೆ. ಆದ್ರೆ ಈ ಮೊದಲು ಮೆಸೇಜ್ ಹಾಕಿದಾರಲ್ಲ, ಬ್ರೋ ಸೇಫ್ಟಿಗೆ ಟೂಲ್ಸ್ ಏನು ಬೇಡ ಅಲ್ವಾ, ಈ ರೀತಿಯಾಗಿ ಟೂಲ್ಸ್ ಅಂದ್ರೆ ಏನು? ನಿಮಗೆ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಬೇಕಾಗಿರೋದು ಅಲ್ಲಿ ಜನಸಂಖ್ಯೆ, ನಿಮ್ಮ ಯುವ ಸಮೂಹ, ಜೊತೆಗೆ ಈ ಹೋರಾಟವನ್ನ ಬೆಂಬಲಿಸಲಿಕ್ಕೆ ಬೇಕಾದಂತ ಒಂದಷ್ಟು ಮೆಂಬರ್ಸ್ ಬೇಕಾಗಿರ್ತಾರೆ. ಟೂಲ್ಸ್ ಏನಕ್ಕೆ ಬೇಕು? ಮೆಕ್ಯಾನಿಕ್ ಶಾಪ್ ಓಪನ್ ಮಾಡ್ತಾ ಇದ್ದೀರಾ, ಗ್ಯಾರೇಜ್ ಓಪನ್ ಮಾಡ್ತಾ ಇದ್ದೀರಾ, ಅಥವಾ ಗ್ಯಾರೇಜ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ITI ನಲ್ಲಿ ಏನಾದ್ರು ಸ್ಟಡಿ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಟೂಲ್ಸ್ ಇಟ್ಕೊಂಡು. ಈ ನಿಮ್ಮ ಟೂಲ್ಸ್ ಪದದ ಅರ್ಥ ಏನು? ಅದರ ಕೆಳಗೆ ಒಂದಷ್ಟು ಜನ ರಿಪ್ಲೈ ಮಾಡಿದ್ದಾರೆ ನೋಡಿ. ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೇನೆ, ಇದನ್ನ ಅದಕ್ಕೆ ಯಾವುದೇ ರೀತಿಯ ಗಲಾಟೆಗಳು ಆಗಲ್ಲ, ಅವರು ನೋಡ್ಕೊಳ್ತಾರೆ. ದಿಸ್ ಇಸ್ ನಾಟ್ ಅ ವೈಲೆಂಟ್ ಪ್ರೊಟೆಸ್ಟ್. ಟೂಲ್ಸ್ ಏನಕ್ಕೆ ಅಂತ ಕೆಲವರು ಕೇಳಿದ್ದಾರೆ. ವಿ ಆರ್ ಜಸ್ಟ್ ಸೀಕಿಂಗ್ ಅವರ್ ಡಿಮ್ಯಾಂಡ್ಸ್. ಫೈನ್, ನಮ್ಮ ಬೇಡಿಕೆಗಳನ್ನ ಕೇಳುವ ಹಕ್ಕು, ಅಧಿಕಾರ ಎಲ್ರಿಗೂ ಇದೆ. ಆದ್ರೆ ಅಂಥ ಅವಕಾಶವನ್ನ ಬಳಸ್ಕೊಂಡು ಈ ರೀತಿಯಾಗಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಈ ರೀತಿಯಾಗಿ ಕಿಡಿ ಹಚ್ಚೋದಕ್ಕೆ ಪ್ರಯತ್ನ ಪಡ್ತಾರಲ್ಲ, ಅಂತಹ ಕ್ರಿಮಿಗಳ ವಿರುದ್ಧ ಎಚ್ಚೆತ್ತುಕೊಳ್ಳದೇ ಇದ್ರೆ ಖಂಡಿತವಾಗಿ ಕೊಡಗು ಜಿಲ್ಲಾ ಪೊಲೀಸ್ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಜೊತೆಗೆ ಆತನ ಹಿನ್ನೆಲೆ, ಪೂರ್ವಾಪರವನ್ನ ಖಂಡಿತ ವಿಚಾರಣೆಗೆ ಒಳಪಡಿಸ್ತಾರೆ, ಬಹಿರಂಗ ಪಡಿಸ್ತಾರೆ ಅನ್ನುವಂತ ನಿರೀಕ್ಷೆ ಇದೆ. ಯಾಕೆಂತಂದ್ರೆ
ಒಂದು ಸಾಮಾಜಿಕ ವೇದಿಕೆ, ಒಂದು ಗಂಭೀರವಾದಂತಹ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ದೊಡ್ಡ ಮಟ್ಟಿಗಿನ ಕ್ರಾಂತಿಯನ್ನ ಸೃಷ್ಟಿಸ್ತಾ ಇದೆ. ಪರ ವಿರೋಧ ಏನು ಬೇಕಾದ್ರೆ ಇರ್ಬೋದು. ಈ ವಿಚಾರವಾಗಿ ವಿರೋಧ ಪಕ್ಷಗಳು, ಕೇಂದ್ರದ ವಿರೋಧ ಪಕ್ಷಗಳು ಸಹಜವಾಗಿ ಅವರಿಗೆ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದಾವೆ. ಆಡಳಿತ ಪಕ್ಷಗಳು ಈ ಪ್ರತಿಭಟನೆಯನ್ನ ವಿರೋಧಿಸಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಆಗ್ತಿರುವಂತಹ ಹೋರಾಟ 100% ಸರಿಯಾಗಿ ಆಗ್ತಾ ಇದೆ ಅಂತ ನಾನು ಕೂಡ ಹೇಳ್ತಾ ಇಲ್ಲ, ಅಲ್ಲೂ ಕೂಡ ಲೂಪ್ಗಳಿದ್ದಾವೆ. ಆದರೆ ಅವರ ಬೇಡಿಕೆ, ಆರಂಭದಲ್ಲಿ ಇದ್ದಂತಹ ಬೇಡಿಕೆ ನ್ಯಾಯಯುತವಾಗಿದೆ. ಲಕ್ಷಾಂತರ ಮಂದಿ, ನಾನು ಆರಂಭದಲ್ಲೇ ಹೇಳಿದೆ, ಲಕ್ಷಾಂತರ ಮಂದಿ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಟು ತಮ್ಮ ಜೀವನದ ಒಂದು ದೊಡ್ಡ ತಿರುವು ಸಿಗುತ್ತೆ, ಏನೋ ಒಂದು ನಿರೀಕ್ಷೆ, ಭವಿಷ್ಯವನ್ನ ಕಟ್ಟಿಕೊಳ್ಳೋ ನಿಟ್ಟಿನಲ್ಲಿ ಪರೀಕ್ಷೆಯನ್ನ ಬರೆದಿರ್ತಾರೆ. ಆ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಅನರ್ಹರು ಅಲ್ಲಿ ಎಲಿಜಿಬಲ್ ಆಗಿ ಬರುವಂತದ್ದು ಇತ್ಯಾದಿ ಆದಾಗ ಸಹಜವಾಗಿ ಆ ವಿರುದ್ಧದ ಹೋರಾಟ ದೊಡ್ಡ ಮಟ್ಟಿಗಿನ ಮೊಳಗಬೇಕಾಗುತ್ತೆ. ಹೋರಾಟ ಆಗ್ತಾ ಇದೆ ಕೂಡ. ಕೇಂದ್ರ ಸರ್ಕಾರ ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳ್ತಾ ಇದೆ. ಜೊತೆಗೆ ಏನು ಕ್ರಮ ಆಗ್ಬೇಕು ಆ ನಿಟ್ಟಿನಲ್ಲಿ ಕ್ರಮಕ್ಕೂ ಕೂಡ ಮುಂದಾಗ್ತಾ ಇದ್ದೇವೆ. ಒಳ್ಳೆ ರೀತಿಯಾದಂತಹ ಕ್ರಮ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರಧಾನಿಗಳು ಕೂಡ ಹೇಳಿದ್ದಾರೆ. ಹೀಗಿರುವಾಗ ಮತ್ತೆ ಹೇಳ್ತಾ ಇದ್ದೇನೆ, ಹೋರಾಟ ಆಗ್ಲಿ, ನ್ಯಾಯಯುತವಾಗಿ ಆಗ್ಲಿ. ಇನ್ನೆಲ್ಲೋ ನೀವು ಟೂಲ್ಸ್ ಅನ್ನ ತಂದು ಇನ್ಯಾವುದೋ ರೀತಿಯಾಗಿ ಮಾಡಿ ಇನ್ನೆಲ್ಲೋ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ, ಇಲ್ಲಿ ಯಾರೋ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದವರು ಯಾರೋ ಅನ್ನೋದು ಗೊತ್ತಿಲ್ಲ, ಆದ್ರೆ ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಅನ್ಕೊಳ್ತೇನೆ. ಕೆಟ್ಟ ಉದ್ದೇಶಕ್ಕಾಗಿ ಮಾಡೋದಾದ್ರೆ ಅಲ್ಲಿ ಪತ್ರಕರ್ತರು ಇದ್ದಾರೆ, ಬೇರೆ ಬೇರೆ ಕ್ಷೇತ್ರದ ಮಂದಿ ಕೂಡ ಇದ್ದಾರೆ. ಒಂದು ವೇಳೆ ಆ ಗ್ರೂಪ್ ಕ್ರಿಯೇಟ್ ಮಾಡಿದ ಆತನಿಗೆ ಕೆಟ್ಟ ಉದ್ದೇಶ ಇದ್ದಿದ್ರೆ ಆತನಿಗೆ ಯಾರು ಬೇಕು, ಆತನ ಮನಸ್ಥಿತಿಯ ಮಂದಿಯನ್ನಷ್ಟೇ ಮಾತ್ರ ಆ ಗ್ರೂಪಿಗೆ ಸೇರಿಸ್ಕೊಳ್ತಾ ಇದ್ರು. ಆದ್ರೆ ಇಲ್ಲಿ ಎಲ್ಲರನ್ನೂ ಸೇರಿಸ್ಕೊಳ್ತಾ ಇದ್ದಾರೆ ಅಂತ ಅಂದಾಕ್ಷಣ ಅಂದ್ರೆ ಅಲ್ಲಿ ಏನೋ ಒಂದು ಸದುದ್ದೇಶ ಇದೆ, ಒಂದು ಬೆಂಬಲವನ್ನ ಕೊಡುವ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೇನೆ ನಾನು. ಅದ್ರ ಆಚೆಗಿನ ವಿಚಾರ ಗೊತ್ತಿಲ್ಲ ನನಗೆ. ಆದ್ರೆ ಅಂಥವರ ಮಧ್ಯೆ ಇಂಥವ್ರು ಸೇರ್ಕೊಂಡು ಈ ರೀತಿಯಾಗಿ ಮೆಸೇಜ್ ಹಾಕೋದು. ಕೊಡಗಿನಲ್ಲಿ ಪೊಲೀಸ್ ಇಲಾಖೆ ಗಟ್ಟಿಯಾಗಿದೆ, ಸ್ಟ್ರಾಂಗ್ ಆಗಿದೆ, ಬೇರ್ ಸಮೇತ ಕೀಳುವಂತಹ ಶಕ್ತಿಯನ್ನ, ಸಾಮರ್ಥ್ಯವನ್ನ, ಬೇಕಾದಂತಹ ವ್ಯವಸ್ಥೆಯನ್ನ ಪೊಲೀಸ್ ಇಲಾಖೆ ಹೊಂದಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಖಂಡಿತ ನಾನು ಆಗ್ಲೇ ಹೇಳ್ದಾಗೆ ಗಂಭೀರವಾಗಿ ಈ ವಿಚಾರವನ್ನ ತೆಗೆದುಕೊಳ್ಳುತ್ತೆ. ಈ ರೀತಿಯಾಗಿ ಕಿಡಿ ಹಚ್ಚುವಂತಹ ಪ್ರಯತ್ನ ಯಾರೆಲ್ಲ ಮಾಡ್ತಾ ಇದ್ದಾರೆ, ಇದು ಕೇವಲ ಒಬ್ಬ ಅಥವಾ ಒಂದಿಬ್ರು ಮೆಸೇಜ್ ಮಾಡಿದ್ದಿರ್ಬೋದು. ಆದ್ರೆ ಇದ್ರ ಹಿಂದೆ ಯಾರೆಲ್ಲ ಶ್ರಮಿಸ್ತಾ ಇದ್ದಾರೆ, ಈತ ಈ ಗ್ರೂಪ್ ಅಲ್ಲಿ ಮಾತ್ರ ಮೆಸೇಜ್ ಹಾಕಿದ್ದಾನೆ ಅಂತಲ್ಲ, ಅದ್ರ ಆಚೆಗೆ ಏನು ಬೇಕಾದ್ರೆ ಎಫರ್ಟ್ ಹಾಕ್ಲಿಕ್ಕೆ ಸಾಧ್ಯತೆ ಖಂಡಿತ ಇದೆ. ಆ ನಿಟ್ಟಿನಲ್ಲೂ ಕೂಡ ವಿಚಾರಣೆ ಆಗ್ಬೇಕಾಗುತ್ತೆ, ತನಿಖೆ ಆಗ್ಬೇಕಾಗುತ್ತೆ. ಜೊತೆಗೆ ನೀವು ಗಂಭೀರವಾಗಿ ಯೋಚನೆ ಮಾಡ್ಬೇಕಾಗುತ್ತೆ. ಒಂದು ಹೋರಾಟ ಕರೆ ಕೊಟ್ಟರು ಅಂದಾಕ್ಷಣ ಬ್ಲೈಂಡ್ ಆಗಿ ಹೋಗಿ ಬೆಂಬಲ ಕೊಡೋದು ಅಥವಾ ಇನ್ಯಾವುದನ್ನು ಮಾಡೋದಲ್ಲ. ಅಲ್ಲಿ ಎಂಥವ್ರು ಇದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹೋರಾಟಕ್ಕೆ ಬೆಂಬಲ ಕೊಡಿ, ಆದ್ರೆ ಅಲ್ಲಿ ಎಂಥವರೆಲ್ಲ ಸೇರ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ನೈತಿಕತೆ ಕೂಡ ಅಲ್ಲಿ ಮುಖ್ಯ ಆಗುತ್ತೆ. ಅಲ್ಲಿ ಗುಂಪಲ್ಲಿ ಹೋಗಿ ನಾವು ಕೂಡ ಸೇರಿಕೊಂಡು ಅವರಿಗೆ ಜೈ ಎಂದಾಕ್ಷಣ ನಂತರದಲ್ಲಿ ಏನೋ ಆದಾಗ ನಮ್ಮ ನೈತಿಕತೆಯನ್ನು ಕೂಡ ನಾವು ಪ್ರಶ್ನೆ ಮಾಡಿಕೊಳ್ಳೋ ರೀತಿಯಲ್ಲಿ ಆಗ್ಬಾರ್ದು. ಇದು ಕೇವಲ ಕೊಡಗಿನಲ್ಲಿ ಮಾತ್ರ ಆಗ್ತಾ ಇದೆ ಅಂತಲ್ಲ, ಇದೊಂದು ಗ್ರೂಪ್ ನಲ್ಲಿ ಈಗ ಅಷ್ಟು ವಿಚಾರ ಸ್ಕ್ರೀನ್ ಶಾಟ್ ಹೊರಗೆ ಬಂದಿದೆ. ಒಂದಷ್ಟು ಜನ ವಿಚಾರವನ್ನ ಹೊರ ಜಗತ್ತಿಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅದ್ರ ಆಚೆಗಿನ ಎಷ್ಟು ಗ್ರೂಪ್ಗಳು ಈ ರೀತಿಯಾಗಿ ಆಕ್ಟಿವ್ ಆಗಿದ್ದಾವೋ ಅಥವಾ ಎಷ್ಟು ತಂಡಗಳು ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾವೋ, ಕೊಡಗು ಮಾತ್ರ ಅಲ್ಲ, ಕೊಡಗಿನ ಆಚೆಗೆ ಕೂಡ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಆಗ್ತಿರುವಂತಹ ಹೋರಾಟವನ್ನ ದಿಕ್ಕು ತಪ್ಪಿಸೋದಕ್ಕೆ ಇಂತಹ ಕ್ರಿಮಿಗಳು ಸಾಕು. ಈಗ ನೀವು ಕೊಡಗಿನಲ್ಲೂ ಕೂಡ ಇದಕ್ಕೆ ಬೆಂಬಲ ಕೊಡ್ಬೇಕು ಅಂತ ಏನು ಗ್ರೂಪ್ ಅನ್ನ ಮಾಡ್ತಾ ಇದ್ದೀರಿ, ಒಳ್ಳೆಯ ಉದ್ದೇಶ ಇದೆ. ಆದ್ರೆ ನಿಮ್ಮ ಹೋರಾಟವನ್ನ ವಿಫಲಗೊಳಿಸೋದಕ್ಕೆ ಇಂತಹ ಒಂದು ಇಬ್ರು ಸೇರ್ಕೊಂಡ್ರೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಹಾಗಾಗಿ ಯಾರು ಗ್ರೂಪ್ ಕ್ರಿಯೇಟ್ ಮಾಡಿದ್ರು, ಯಾರು ಹೋರಾಟವನ್ನ ರೂಪಿಸ್ತಾ ಇದ್ದಾರೆ ಅಂಥವ್ರು ಕೂಡ, ಹೋರಾಟ ರೂಪಿಸ್ತಾ ಇರೋರು ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕು. ನೀವು ಸೇರಿಸ್ಕೊಳ್ಳುವಂತಹ ಮಂದಿ ಎಂಥವ್ರು ಇದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇಂತಹ ಕ್ರಿಮಿಗಳಿದ್ದಾಗ ಸಹಜ ನಿಮಗೂ ಕೂಡ ಡ್ಯಾಮೇಜ್ ಆಗುತ್ತೆ. ಹಿಂದೆ ಕೂಡ ರೂಲ್ಸ್ ಆಗಿತ್ತು, ಈ ಗ್ರೂಪ್ ನಲ್ಲಿ ಏನೇ ಅಕ್ರಮಗಳಾದಾಗ ಅಥವಾ ಇಂತಹ ಜನರ ಭಾವನೆಗಳನ್ನ ಕೇಳಿಸುವಂತಹ ಸಂದೇಶಗಳು ಬಂದಾಗ ಗ್ರೂಪ್ ಅಡ್ಮಿನ್ ಕೂಡ ಜವಾಬ್ದಾರಿ ಆಗ್ತಾನೆ ಅಂತ. ಈ ವಿಚಾರದಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಗಂಭೀರವಾಗಿ ಯೋಚನೆ ಮಾಡೋಣ. ಬೇಡಿಕೆ ತಪ್ಪಲ್ಲ, ಬೇಡಿಕೆ ಒಳ್ಳೇದಿದೆ, ಹೋರಾಟ ತಪ್ಪಲ್ಲ, ಒಳ್ಳೆಯ ದಿಕ್ಕಿನಲ್ಲಿ ಸಾಗ್ಬೇಕಾಗುತ್ತೆ. ಆದ್ರೆ ಇಂಥ ಟೂಲ್ಸ್ ಡಿಮ್ಯಾಂಡ್ ಇಟ್ಕೊಂಡು ಟೂಲ್ಸ್ ಬೇಕಾ ಅಂತ ಕೇಳ್ಕೊಂಡ್ ಬರ್ತಾರಲ್ಲ, ಅಂಥವ್ರಿಂದ ನಾವು ಅಂತರವನ್ನ ಕಾಯ್ದುಕೊಂಡ್ರೆ ನಮಗೂ ಉತ್ತಮ, ನಿಮ್ಗೂ ಉತ್ತಮ, ಸಮಾಜಕ್ಕೂ ಉತ್ತಮ, ದೇಶಕ್ಕೂ ಉತ್ತಮ. ಹಾಗೆ ನಿನ್ನೆ ಮೊನ್ನೆ ಎಲ್ಲ ಕೆಲವರು ಈ ಸಹಿ ಸಂಗ್ರಹ ಅಭಿಯಾನ ಅಂತೆಲ್ಲ ಮಾಡ್ತಾ ಇದ್ರು, ವಿಡಿಯೋ ಕೂಡ ವೈರಲ್ ಆಗಿತ್ತು. ಅವ್ರು ಆರಂಭದಲ್ಲಿ ಆ ಜೋಶಲ್ಲಿ ಮಾಡ್ಬಿಡ್ತಾರೆ, ನಂತರದಲ್ಲಿ ಕೆಲವರು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರ, ಈ ಹುಡುಗರ ಭವಿಷ್ಯ ಹಾಳಾಗ್ಬಿಡುತ್ತೆ, ಕಾಲೇಜಿಗೆ ಹೋಗ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಅವರ ಭವಿಷ್ಯ ಹಾಳಾಗ್ಬಿಡುತ್ತೆ, ದಯವಿಟ್ಟು ರಿಮೂವ್ ಮಾಡಿ ಅಂತ. ಹಾಗಾಗಿ ನಾವು ಆ ವಿಡಿಯೋನ ರಿಮೂವ್ ಮಾಡಿದ್ದೇವೆ. ಅವನ ಭವಿಷ್ಯ ಏನೋ ಒಂದು ಜೋಶಲ್ಲಿ ಹೋಗಿ ಮಾಡ್ಬಿಟ್ಟ, ಸೈನ್ ಹಾಕಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ವಿಡಿಯೋ ನಮ್ಮಲ್ಲಿ ಡಿಲೀಟ್ ಆಗಿದೆ. ಆದ್ರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ವಿಡಿಯೋ ವೈರಲ್ ಆಗ್ತಾನೆ ಇದೆ.
ಅವನ ಭವಿಷ್ಯ ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನ ರಿಮೂವ್ ಮಾಡಿದ್ದೇವೆ. ಈಗಲೂ ಕೂಡ ಇಲ್ಲಿ ಹೋರಾಟಕ್ಕೆ ಬರ್ತಾ ಇರೋರು ಈ ರೀತಿ ಪೆನ್ ಟೂಲ್ ಅಂತೆಲ್ಲ ಕಮೆಂಟ್ ಹಾಕ್ತಾ ಇದಾರಲ್ಲ, ಅವರು ಕೂಡ ನೆಕ್ಸ್ಟ್ ಇದರ ಫಲಾನುಭವಿಗಳು ಇರ್ತಾರೆ. ಇದರ ಫಲ ಅನುಭವಿಸೋದ್ರಲ್ಲಿ ಪೊಲೀಸ್ ಇಲಾಖೆ ಸ್ಟ್ರಿಕ್ಟ್ ಆಗಿ ಕ್ರಮ ಕೈಗೊಂಡ್ರೆ ಅದರ ಪ್ರತಿಫಲವನ್ನ ಶೀಘ್ರದಲ್ಲೇ ಅನುಭವಿಸ್ತಾರೆ. ನೋಡುವ ಏನಾಗುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ನಾನು ಅನ್ಸಿದ್ರೆ ಕಮೆಂಟ್ ಮಾಡಿ. ಜೊತೆಗೆ ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಿ. ನಾವು ಶಾಂತರಾಗಿದ್ದೇವೆ. ಕೊಡಗು ಜಿಲ್ಲೆ ಶಾಂತಿಯಿಂದ ಇದೆ ಸದ್ಯಕ್ಕೆ. ಇಲ್ಲಿ ತಂದಿಡುವಂತಹ ಪ್ರಯತ್ನ ಬೇಡ, ಇಲ್ಲಿ ಕಿಡಿ ಹಚ್ಚುವಂತಹ ಪ್ರಯತ್ನ ಬೇಡ ಅಂತ ನಿಮಗೆ ಏನಾದ್ರು ಅನ್ಸಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಕಂಟೆಂಟ್ ನಲ್ಲಿ ಸಿಗ್ತೇನೆ. ಕಂಟೆಂಟ್ ನೋಡಿದಕ್ಕಾಗಿ ಧನ್ಯವಾದ.